ಯಾದಗಿರಿ ಜಿಲ್ಲೆ ಯಾದಗಿರ ಅಥವಾ ಯಾದಗಿರಿ ರಾಜ್ಯದ 30ನೆಯ ಜಿಲ್ಲೆಯಾಗಿ ಮಾರ್ಪಟ್ಟಿತು. ಇದು ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆಗಳಲ್ಲಿ 2ನೆಯ ಸ್ಥಾನದಲ್ಲಿದೆ. ಕಲಬುರಗಿ, ಅಂದಿನ ಗುಲ್ಬರ್ಗಾ ಜಿಲ್ಲೆಯ ತಾಲೂಕು ಕೇಂದ್ರವಾಗಿದ್ದ ಯಾದಗಿರಿ ನಗರವನ್ನು ಡಿಸೆಂಬರ್ 2009ರಂದು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲಾಯಿತು. ಇಲ್ಲಿ ಕಲ್ಯಾಣ ಚಾಲುಕ್ಯರು, ಯಾದವರು, ಚೋಳರು, ಬಹಮನಿ ಸುಲ್ತಾನರು, ಆದಿಲ್ ಶಾಹಿ ಮತ್ತು ನಿಜಾಮರು ಆಳುತ್ತಿದ್ದರು. ಹಲವು ನೈಸರ್ಗಿಕ ಸಂಪನ್ಮೂಲಗಳು, ಸಂಸ್ಕೃತಿ, ಸಂಪ್ರದಾಯಗಳ ತವರೂರು ಯಾದಗಿರಿ ಜಿಲ್ಲೆ. ಯಾದಗಿರಿ ನಗರವು ಕಲ್ಯಾಣ ಕರ್ನಾಟಕದ ಭಾಗದ ಹಾಗೂ ನಾಡಿನ ಗಡಿ ಭಾಗದ ದೊಡ್ಡ ನಗರಗಳಲ್ಲಿ ಒಂದಾಗಿದೆ. ನಗರವು ಸಮುದ್ರ ಮಟ್ಟಕ್ಕಿಂತ 389 ಮೀಟರ್ ಮೇಲುಭಾಗದಲ್ಲಿದ್ದು ಸುಮಾರು 5.6 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿಯ ಜನರ ಆಡು ಭಾಷೆ ಕನ್ನಡ. ಜೊತೆಗೆ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಭಾಷಾ ಪ್ರಭಾವದಿಂದಾಗಿ ಇಲ್ಲಿ ಉರ್ದು, ಮರಾಠಿ ಹಾಗೂ ಹಿಂದಿ ಮಿಶ್ರಿತವಾದ ವಿಭಿನ್ನ ಶೈಲಿಯ ಕನ್ನಡವು ಬಳಕೆಯಲ್ಲಿದೆ. ತೊಗರಿಬೇಳೆ ಮತ್ತು ಜೋಳದ ಬೆಳೆಗಳ ಬಂಪರ್ ಉತ್ಪಾದನೆಯಿಂದಾಗಿ ಯಾದಗಿರಿಯನ್ನು ಕರ್ನಾಟಕದ ದಾಲ್ ಬೌಲ್, ಧಾನ್ಯಗಳ ಬುಟ್ಟಿ ಎಂದೇ ಕರೆಯಲಾಗುತ್ತದೆ. ಈ ಜಿಲ್ಲೆಯು ಕೈಗಾರಿಕೋದ್ಯಮಕ್ಕೂ ಹೆಸರುವಾಸಿ. ಸಿಮೆಂಟ್, ಜವಳಿ, ಚರ್ಮ ಮತ್ತು ರಾಸಾಯನಿಕ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿದೆ. ಇತ್ತೀಚೆಗೆ ಸ್ಥಾಪನೆಯಾದ ಭೀಮರಾಯನ ಗುಡಿ, ಬಿ ಗುಡಿ ಕೃಷಿ ವಿಶ್ವವಿದ್ಯಾಲಯದಿಂದಾಗಿ ಸ್ಥಳೀಯರಲ್ಲಿ ಹೊಸ ನಿರೀಕ್ಷೆಗಳು ಗರಿಕೆದರಿವೆ. ಜಿಲ್ಲೆಯ ತಾಲೂಕುಗಳು: ಯಾದಗಿರಿ, ಶಹಾಪುರ, ಸುರಪುರ, ಗುರುಮಿಟ್ಕಲ್, ವಡಗೀರ, ಹುಣಸಗಿ. ಒಟ್ಟು 6 ತಾಲೂಕುಗಳನ್ನು ಒಳಗೊಂಡಿದೆ. ಜಿಲ್ಲೆಯ ಪ್ರಮುಖ ಧಾರ್ಮಿಕ ಸ್ಥಳಗಳು: ತಿಂಥಿಣಿ ಮೌನೇಶ್ವರ ದೇವಸ್ಥಾನ. ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಈ ಪ್ರಾಚೀನ ದೇವಾಲಯವು ಹಿಂದೂ ಮುಸ್ಲಿಂ ಭಕ್ತರ ಭಾವೈಕ್ಯತೆಯ ಸಂಕೇತವಾಗಿದೆ. ದೇವರ ಗೋನಾಳ, ಪವಾಡ ಪುರುಷ ತಿಂಥಿಣಿ ಮೌನೇಶ್ವರರ ಹುಟ್ಟೂರಾಗಿರುವುದರಿಂದ ಈ ಸ್ಥಳವು ಅತ್ಯಂತ ಮಹತ್ವ ಪಡೆದಿದೆ. ಛಾಯಾ ಭಗವತಿ. ಸುರಪುರದ ನೈಋತ್ಯಕ್ಕೆ 65 ಕಿಲೋಮೀಟರ್ ದೂರದಲ್ಲಿರುವ ಛಾಯಾ ಭಗವತಿ 100ಕ್ಕೂ ಹೆಚ್ಚು ಪುಷ್ಕರಣಿಗಳನ್ನು ಹೊಂದಿರುವ ಯಾತ್ರಾ ಕೇಂದ್ರ ಮತ್ತು ಛಾಯಾ ಭಗವತಿ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ. ಭೀಮನಾರಾಯಣ ಗುಡಿ, ಬಿ ಗುಡಿ ಭೀಮಸೇನನ ಪ್ರಸಿದ್ಧ ದೇವಾಲಯ ಇದಾಗಿದ್ದು ಜನವರಿಯಲ್ಲಿ ನಡೆಯುವ ಸಂಕ್ರಮಣ ಇಲ್ಲಿನ ಪ್ರಮುಖ ಆಚರಣೆಯಾಗಿದೆ. ಮನ್ನಿನ ಗುಡಿ. ಯಾದಗಿರಿ ಜಿಲ್ಲೆಯ ಮನ್ನಿನಗುಡಿ ಬಹುಪ್ರಸಿದ್ಧ. ಇಲ್ಲಿಗೆ ಬರುವ ಪ್ರವಾಸಿಗರು ಮನ್ನಿನಗುಡಿ ದೇವಾಲಯದಲ್ಲಿ ಸ್ಥಳೀಯ ಸಂಪ್ರದಾಯಕ್ಕನುಗುಣವಾಗಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸುವುದು ವಿಶೇಷ. ಬ್ಯಾಂಡಿಪುರ ಜಿಲ್ಲೆಯ ಪಡುವಣ ಪ್ರವಾಸಿ ಸ್ಥಳ. ಇಲ್ಲಿಯೇ ಬ್ಯಾಂಡಿಪುರ ಕುಡುಪುದಿ ದೇವಾಲಯ ಹಾಗೂ ಬ್ಯಾಂಡಿಪುರ ಜಲಪಾತದ ಜಲಧಾರೆಯ ವಿಹಂಗಮ ನೋಟ ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ. ಕೊಡೇಕಲ್ ದೇವಸ್ಥಾನ. ಸುಮಾರು 15ನೇ ಶತಮಾನದಲ್ಲಿದ್ದ ಆರೂಢ ಸಂಪ್ರದಾಯದ ಕೊಡೇಕಲ್ ಬಸವಣ್ಣ ಇಲ್ಲಿ ನೆಲೆ ನಿಂತು ಕಾಲಜ್ಞಾನ ರಚಿಸಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗಾಗಿ ದುಡಿದು ದೇಹ ತ್ಯಜಿಸಿದ ಪುಣ್ಯ ಸ್ಥಳವಾಗಿದ್ದು ಇದರಿಂದಾಗಿ ಈ ಸ್ಥಳಕ್ಕೆ ಅಮರ ಕಲ್ಯಾಣವೆಂದು ಕರೆಯುವ ವಾಡಿಕೆಯಿದೆ. ಮಠ ಮಾನ್ಯಗಳಿಗೂ ಹೆಸರಾಗಿರುವ ಯಾದಗಿರಿ ಜಿಲ್ಲೆಯಲ್ಲಿ ಬೇಲೂರು ಶ್ರೀ ಚನ್ನಸೌದೇಶ್ವರ ಸ್ವಾಮಿ ಮಠ ಮತ್ತು ಬೇಲೂರು ಚನ್ನಸೌದೇಶ್ವರ ಸ್ವಾಮಿ ಮಠಗಳು ಧಾರ್ಮಿಕ ಕೇಂದ್ರಗಳಾಗಿವೆ. ಮಠ ಮಾನ್ಯಗಳಿಗೂ ಹೆಸರಾಗಿರುವ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಣ್ವ ಮಠಕ್ಕೆ ರಾಜ್ಯದ ಹಲವೆಡೆ ಶಾಖೆಗಳಿವೆ. ಉಳಿದಂತೆ ಯಾದಗಿರಿ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಯಾದಗಿರಿ ಕೋಟೆ ಪ್ರಮುಖವಾದದ್ದು. ಇದು ಕರ್ನಾಟಕದ ಅತಿದೊಡ್ಡ ಕೋಟೆಗಳಲ್ಲಿ ಒಂದಾಗಿದೆ. ಯಾದಗಿರಿ ಕೋಟೆಯನ್ನು 850 ಮೀಟರ್ ಉದ್ದ, 500 ಮೀಟರ್ ಅಗಲ ಮತ್ತು 100 ಮೀಟರ್ ಎತ್ತರ ಇರುವ ದೊಡ್ಡದಾದ ಏಕಶಿಲಾ ಬಂಡೆಯ ಮೇಲೆ ನಿರ್ಮಿಸಲಾಗಿದೆ. ಅತ್ಯಂತ ಭದ್ರವಾದ ಬೃಹದಾಕಾರದ ಕಲ್ಲಿನ ಬೆಟ್ಟಗಳ ಮೇಲೆ ನಿರ್ಮಿಸಲಾಗಿರುವ ಈ ಕೋಟೆಯನ್ನು ಚಿತ್ರದುರ್ಗ ಮತ್ತು ಬಳ್ಳಾರಿಯಂತಹ ಇತರ ಬೆಟ್ಟದ ಕೋಟೆಗಳಿಗೆ ಹೋಲಿಸಬಹುದು. ಶೂರಪುರ ಕೋಟೆ.
ಶೋರಾಪುರದ ಕೊನೆಯ ಆಡಳಿತಗಾರ ರಾಜ ವೆಂಕಟಪ್ಪ ನಾಯಕನು ಬ್ರಿಟಿಷರ ವಿರುದ್ಧ ಹೋರಾಡಿದ ಸಂದರ್ಭದಲ್ಲಿ ಕಟ್ಟಿಸಿದ ಕೋಟೆ ಇದಾಗಿದೆ. ವನದುರ್ಗ ಕೋಟೆ ಬೃಹತ್ ಪ್ರವೇಶ ದ್ವಾರಗಳು, ಅರ್ಧಚಂದ್ರಾಕೃತಿಯ ಗೋಡೆಗಳು, ದೇವನಾಗರಿ ಲಿಪಿಯಲ್ಲಿ ಸಂಸ್ಕೃತ ಶಾಸನಗಳು ಮತ್ತಿತರ ವೈಶಿಷ್ಟ್ಯಗಳೊಂದಿಗೆ ವನದುರ್ಗ ಕೋಟೆ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಬೋನಾಳ ಪಕ್ಷಿಧಾಮ ಕರ್ನಾಟಕದ 2ನೆಯ ಅತಿದೊಡ್ಡ ಪಕ್ಷಿಧಾಮ ಈ ಜಿಲ್ಲೆಯಲ್ಲಿಯೇ ಇದೆ. ಸ್ಲೀಪಿಂಗ್ ಬುದ್ಧ ಬೋನಾಳ ಪಕ್ಷಿಧಾಮದಿಂದ 45 ಕಿಲೋಮೀಟರ್ ದೂರದಲ್ಲಿ 4 ಸಣ್ಣ ಬೆಟ್ಟಗಳ ಸಮೂಹವಿದ್ದು, ದೂರದಿಂದ ನೋಡಿದಾಗ ಮಲಗಿರುವ ಬುದ್ಧನ ಆಕಾರವನ್ನು ಹೋಲುತ್ತದೆ. ಯಾದಗಿರಿಗೆ ಬರುವ ಬಹುತೇಕ ಪ್ರವಾಸಿಗರು ಇಲ್ಲಿಗೆ ತಪ್ಪದೇ ಭೇಟಿ ನೀಡುತ್ತಾರೆ. ಲುಂಬಿನಿ ಪಾರ್ಕ್ ಸಣ್ಣ ಕೆರೆ, ಕಾಲಜ್ಞಾನವನ್ನು, ಭವಿಷ್ಯದ ಮಾಹಿತಿಯನ್ನು ತಿಳಿಸುವ ಸತ್ಯದ ಸಂತ ಎಂದೇ ಪ್ರಸಿದ್ಧಿಯಾಗಿರುವ ಕೊಡೇಕಲ್ ಬಸವಣ್ಣ ಈ ಜಿಲ್ಲೆಯ ಪ್ರಮುಖ ಆಕರ್ಷಣೆಗಳು. ಟೈಲರ್ಸ್ ಬಂಗ್ಲಾ ಮೇಡೋಸ್ ಟೈಲರನ್ನು ಇಲ್ಲಿ ನಿರ್ಮಿಸಿರುವ ಬಂಗಲೆಯು ಭವ್ಯವಾಗಿದ್ದು, ಅತ್ಯುತ್ತಮ ತಾಂತ್ರಿಕತೆಗೆ ಹೆಸರಾಗಿದ್ದು, ವೀಕ್ಷಕರಲ್ಲಿ ವಿಸ್ಮಯವನ್ನುಂಟು ಮಾಡುತ್ತಿದ್ದು, ಇಂದು ಇದು ವಿಶ್ರಾಂತಿಯ ಗೃಹವಾಗಿ ಬಳಸಲ್ಪಡುತ್ತಿದೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಬುಕ್ಕಿ ಬೆಟ್ಟ ಎಂಬ ಪರ್ವತ ಶ್ರೇಣಿ ಇಲ್ಲಿಯ ಪ್ರಕೃತಿ ಸೌಂದರ್ಯ ಆಸ್ವಾದನೆಗಾಗಿ ಮತ್ತು ಸಾಹಸ ಪ್ರಿಯರಿಗೆ ಚಾರಣ ಪರ್ವತಾರೋಹಣಕ್ಕೂ ಉತ್ತಮ ಆಯ್ಕೆಯಾಗಿದೆ. ಇವುಗಳು ಯಾದಗಿರಿ ಜಿಲ್ಲೆಯಲ್ಲಿರುವ ಪ್ರಮುಖ ಪ್ರವಾಸಿ ಸ್ಥಳಗಳು. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಅಪರೂಪ ಎಂಬಂತೆ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಾಲಶೆಟ್ಟಿಹಾಳ ಗ್ರಾಮದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ 1948ರಲ್ಲಿಯೇ ಸ್ವಾತಂತ್ರ್ಯ ಹೋರಾಟಗಾರ ದಿವಂಗತ ಹಂಪಣ್ಣ ಸಾಹುಕಾರ ಎಂಬುವರು ಸ್ವತಃ ತಾವೇ ನಿಂತು ಸಿಮೆಂಟಿನಿಂದ ಗಾಂಧೀಜಿ ಅವರ ಪುತ್ಥಳಿ ತಯಾರಿಸಿ ದೇವಸ್ಥಾನ ನಿರ್ಮಿಸಿದ್ದಾರೆ. ಇದು ಕಲ್ಯಾಣ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಪ್ರಖ್ಯಾತಿ ಪಡೆದಿರುವ ಗುಡಿ ಎಂಬುದು ಹೆಮ್ಮೆಯ ವಿಚಾರ. ಕೃಷಿ ಯಾದಗಿರಿ ಜಿಲ್ಲೆ ಕೃಷಿ ಪ್ರಧಾನ ಜಿಲ್ಲೆ. ಜಿಲ್ಲೆಯಲ್ಲಿ ಪೂರ್ವ ಪರಿವರ್ತನೆ ಮತ್ತು ಈಶಾನ್ಯ ಶುಷ್ಕ ವಲಯ ಎಂದು 2 ಹವಾಮಾನ ವಲಯಗಳಾಗಿ ವಿಂಗಡಿಸಲಾಗಿದೆ. ಇದರ ಅನುಗುಣವಾಗಿ ತೊಗರಿ ಬೇಳೆ ಮತ್ತು ಜೋಳದ ಬೆಳೆಗಳ ಬಂಪರ್ ಉತ್ಪಾದನೆಯಿಂದಾಗಿ ಯಾದಗಿರಿಯನ್ನು ಕರ್ನಾಟಕದ ದಾಲ್ ಬೌಲ್, ಧಾನ್ಯಗಳ ಬುಟ್ಟಿ ಎಂದು ಕರೆಯಲಾಗುತ್ತದೆ. ಇತರ ಪ್ರಮುಖ ಬೆಳೆಗಳೆಂದರೆ ತೊಗರಿ, ಸೂರ್ಯಕಾಂತಿ, ಕಡಲೆಕಾಯಿ, ಜೋಳ ಆಗಿರುತ್ತದೆ ಹಾಗೂ ಪಪ್ಪಾಯಿ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಯಾದಗಿರಿ ಜಿಲ್ಲೆಯಲ್ಲಿ ಹರಿಯುವ ಪ್ರಮುಖ ನದಿಗಳೆಂದರೆ ಕೃಷ್ಣ ಮತ್ತು ಭೀಮಾ. ಬೆಟ್ಟ, ಗುಡ್ಡ, ಸುಂದರ ಗಿರಿಗಳ ನಾಡು ಕೃಷ್ಣ ಮತ್ತು ಭೀಮಾ ನದಿಗಳು ಪ್ರಮುಖವಾಗಿ ಹರಿಯುವ ಯಾದಗಿರಿ ನಾಡಿನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಜಿಲ್ಲೆಗಳಲ್ಲಿ ಒಂದಾಗಿದೆ.